ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. ಯಾವುದೇ ಒಂದು ಧನ ಸಂಖ್ಯೆಗೆ ಧನ ಸಂಖ್ಯೆ ಗೆ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆದರೆ ಆಗ ಎಕ್ಸ್ ನ ಬೆಲೆಯು ಆಯ್ಕೆ ಎ 1, ಬಿ 2, ಸಿ 3, ಡಿ 9. ಸೊ ಇಲ್ಲಿ ಗಮನಿಸಿ, ಕೊಟ್ಟಿರುವಂತಹ ಸಮೀಕರಣವನ್ನ ಗಮನಿಸಿದ್ರೆ ಎಕ್ಸ್ ಕ್ಯೂಬ್ ಎಕ್ಸರ ಘಾತ 3 ಈಸ್ ಈಕ್ವಲ್ ಟು ಏನ್ ಹೇಳಿ, ಎಕ್ಸರ ಘಾತ 2. ಓಕೆ, ಸೊ ಈಗ ನಾವು ಈ ಸಮೀಕರಣವನ್ನ ಬಿಡಿಸ್ಲಿಕ್ಕೆ ಎರಡೂ ಬದಿಗೆ ಏನ್ ಮಾಡೋಣ, ಎಕ್ಸ್ ಸ್ಕ್ವೇರ್. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಇಂದ ಭಾಗಿಸೋಣ. ಓಕೆ, ಸೊ ಯಾಕೆಂದ್ರೆ ಇಲ್ಲಿ ಎಕ್ಸ್ ಅನ್ನೋದು ಒಂದು ಧನ ಸಂಖ್ಯೆ ಆಗಿದೆ, ಶೂನ್ಯ ಆಗಿಲ್ಲ. ಸೊ ಇಲ್ಲಿ ನೋಡಿ ಪಿ ಬೈ ಕ್ಯೂಬ್, ಸೊ ಇಲ್ಲಿ ಕ್ಯೂ ಏನಾಗಿರ್ಬೇಕು ಹೇಳಿ, ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಸೊ ಭಾಗಲಬ್ಧ ಸಂಖ್ಯೆಯಲ್ಲಿ, ಸೊ ಇಲ್ಲಿ ಎಕ್ಸ್ ಒಂದು ಧನ ಸಂಖ್ಯೆ ಆಗಿರೋದ್ರಿಂದ ಸೊ ಎಕ್ಸ್ 0 ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡೋಣ, ಎರಡೂ ಬದಿಯಲ್ಲೂ ಎಕ್ಸ್ ಸ್ಕ್ವೇರ್ ಇಂದ ಭಾಗಿಸೋಣ. ಸೊ ಇಲ್ಲಿ ಇದೇನಾಗತ್ತೆ ಹೇಳಿ, ಎಕ್ಸ್ ಸ್ಕ್ವೇರ್, ಈ ಕಡೆನೂ ಕೂಡ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಈಗ ಏನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಸೊ ಇಲ್ಲಿ ಎರಡು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 2x ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 1 ಬರುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸ್ ನ ಬೆಲೆ 1 ಆಗಿದೆ. ಸೊ ಇನ್ನೊಂದು ರೀತಿಯಲ್ಲೂ ಕೂಡ ನೀವು ಇದನ್ನ ಸಾಲ್ವ್ ಮಾಡ್ಬೋದು. ಸೊ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಲ್ವಾ. ಸೊ ಹಾಗಾದ್ರೆ ಎಕ್ಸರ ಘಾತ 3, ಸೊ ಇದನ್ನ ಲೆಫ್ಟ್ ಸೈಡ್ ತಗೊಂಡು ಹೋದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಆಗತ್ತೆ. ಸೊ ಇದು ಎರಡರಲ್ಲೂ ಸಾಮಾನ್ಯವಾಗಿರೋದು ಏನ್ ಹೇಳಿ, ಎಕ್ಸ್ ಸ್ಕ್ವೇರ್ ಅಲ್ವಾ. ಸೊ ಎರಡರಲ್ಲೂ ಎಕ್ಸ್ ಸ್ಕ್ವೇರ್ ಕಾಮನ್ ಇದೆ. ಸೊ ಹಾಗಾಗಿ ಎರಡರಲ್ಲೂ ಎಕ್ಸ್ ಸ್ಕ್ವೇರ್ ಹೊರಗಡೆ ಹೋದ್ರೆ ಉಳಿದಿರೋದು ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಎರಡೂ ಬದಿಯಲ್ಲೂ ನಾವು ಎಕ್ಸ್ ಸ್ಕ್ವೇರ್ ಇಂದ ಭಾಗಿಸಿದಾಗ ಸೊ ಇಲ್ಲಿರೋ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 0 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ 0. ಸೊ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ, 1 ಆಗತ್ತೆ. ಓಕೆ, ಸೊ ಎರಡೂ ರೀತಿಯಲ್ಲೂ ನೀವು ಇದನ್ನ ಬಿಡಿಸಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಏನ್ ಹೇಳಿ ಸರಿಯಾದ ಆಯ್ಕೆ, ಎಕ್ಸ್ ನ ಬೆಲೆ 1 ಆಗಿದೆ. ಥ್ಯಾಂಕ್ ಯು.